ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡ್ತಾ ಇದ್ದ ಸಂವಿಧಾನದ 370ನೇ ವಿಧಿಯನ್ನು ಮರುಸ್ಥಾಪನೆ ಮಾಡಲ್ಲ ಅಂತ ಕೇಂದ್ರ ಸರ್ಕಾರ ಪದೇ ಪದೇ ಸ್ಪಷ್ಟಪಡಿಸಿದೆ. ಆದರೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮಾತ್ರ ಈ ವಿಚಾರದಲ್ಲಿ ತಗಾದೆಯನ್ನು ತೆಗಿತಾನೇ ಇದೆ. ವಿಶೇಷ ಅಂದರೆ ಇದಕ್ಕೆ ಪಾಕ್ ಕೂಡ ಕೋರಸ್ಸನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, 370ನೇ ವಿಧಿ ವಿಚಾರದಲ್ಲಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಿಲುವು ಪಾಕಿಸ್ತಾನ ಸರ್ಕಾರದ ನಿಲುವು ಒಂದೇ ಆಗಿದೆ ಅಂತ ಪಾಕ್ ಮಂತ್ರಿ ಹೇಳ್ತಾನೊಬ್ಬ. ಯೂಸ್ಲೆಸ್ ಫೆಲೋ. ಜಮ್ಮು ಕಾಶ್ಮೀರದಲ್ಲಿ ಅವರು ಗೆದ್ದು ಅಧಿಕಾರಕ್ಕೆ ಬರ್ತಾರೆ ಅದಂತ ಹೇಳಿದಾನೆ. BJP ಬಿಡ್ತಾರೆ, ಅದನ್ನು ಹಿಡ್ಕೊಂಡು ಅವ್ರು ಜಗ್ಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ಜಮ್ಮು ಕಾಶ್ಮೀರದ ತರಕ್ಕೆ ಯಾವನ ಕೈಲೂ ಆಗಲ್ಲ ಅಂತ ಪ್ರಧಾನಮಂತ್ರಿ. ಇವರದೆಲ್ಲ ಒಂದೇ ಕಾಂಗ್ರೆಸ್ಸು, ಇವರೆಲ್ಲ ಒಂದೇ ಇವರು ಅಂತ ಅವ್ರದ್ದು ವಾದ, ಅಮಿತ್ ಶಾದು. ಇನ್ನು ನ್ಯಾಷನಲ್ ಕಾನ್ಫರೆನ್ಸ್ ಒಮರ್ ಅಬ್ದುಲ್ಲಾ ಮಾತ್ರ ಇದನ್ನು ನೋಡ್ಬಿಟ್ಟು ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತಲೇ, ಭಾರತ ಚುನಾವಣೆ ವಿಚಾರದಲ್ಲಿ ಮೂಗು ತೋರಿಸ್ಬೇಡಿ, ನಿಮ್ಮದು ನೀವು ನೋಡ್ಕೊಳ್ಳಿ, ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ದೇಶ ಉಳಿಸ್ಕೊಳ್ಳಿ ಅಂತ ಹೇಳ್ರಿ ಫಸ್ಟು. ಪರಿಸ್ಥಿತಿ ಅಯ್ಯೋ, ಭಿಕ್ಷುಕರು ದೇಶ ತಂದು ದೇಶ ಉಳಿಸ್ಕೋಬೇಕು, ಪ್ರಜಾಪ್ರಭುತ್ವದ ಮನೆ ಹಾಳಾಗ್ಲಿ, ಆಮೇಲೆ ಅದ್ರ ಕತೆ. ಬಟ್ ದೇಶ ಉಳಿಸ್ಕೊಳ್ಳೋಕೆ ಕೇಳಿ ಅವ್ರಿಗೆ, ಅಯೋಗ್ಯರಿಗೆ. ನೆಟ್ಟಿಗೆ ಜಮ್ಮು ಕಾಶ್ಮೀರದ ಮಾತಾಡ್ತಾರೆ. ನಿಮ್ದು ಪಾಕ್ ಆಕ್ಯುಪೈಡ್ ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಆ ಜನರ ಮುಂದಕ್ಕೆ ಈ ಮಂತ್ರಿ ಹೋದ್ರೆ ಕಲ್ಲು ಹೊಡೆದ್ಬಿಟ್ಟು ಬುರುಡೆ ಕೆತ್ ಕಳಿಸ್ತಾರೆ. ಅವರಿಗೆ ಸಾಕಾಗೋದು. ಖೈಬರ್ ಪಖ್ತೂನ್ವಾ ಆ ಪ್ರಾಂತ್ಯದಲ್ಲಿ, ಪಂಜಾಬ್ ಬಿಟ್ರೆ ಮಿಕ್ಕಿದೆಲ್ಲ ಪ್ರಾಂತ್ಯಗಳಲ್ಲಿ ಕತ್ತರಿಸಾಕ್ತಾರೆ ನಿಮ್ಮನ್ನ ಯಾರು ಅಲ್ಲಿಗೆ ಹೋದ್ರೆ. ಆ ಪರಿಸ್ಥಿತಿಲಿ ಇದ್ದಾರೆ. ಇಲ್ಲಿ ಬಂದು ಭಾಷಣ ಬಿಡ್ತಾನಂತೆ. ಅಯ್ಯೋ, ಅಯೋಗ್ಯನ್ ತಗೊಂಬಂದು ಯಾವನವನು, ಇವನೆಂತ ದೊಡ್ಡ ಭಿಕ್ಷುಕ ಇರಬೇಕು ಇವನು. ಇವನೊಂಥರ ಸೂಟ್ ಭಿಕ್ಷುಕ, ಸ್ಟ್ಯಾಂಡರ್ಡ್ ಭಿಕ್ಷುಕ ಇವನು ಯಾವನ. ಎಸ್.